ಇವತ್ತಿನ ದಿವಸ 99% ಕಲಬುರಗಿ ಜಿಲ್ಲೆಯ ಜನತೆ ಬಿಜೆಪಿ ಪರ ವೋಟ್ ಹಾಕ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ಹತಾಶಗೊಂಡು ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಸಮಾಜದವರನ್ನೇ ಉಪಯೋಗಿಸಿ ಪ್ರೆಸ್ ಮೀಟ್ ಮಾಡಿ ಹಿಂಗಿಂಗ್ ನಮ್ಮ ಸಮಾಜದ ಒಬ್ಬ ಹಿರಿಯ ಮುಖಂಡರು ಅಂಬಾರಾಯ್ ಚಳಿಗೇರಿ ಅಂತ ಅವರು ಪ್ರೆಸ್ ಮೀಟ್ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ನಮ್ಮ ಸಮಾಜದವರಿಗೆ ನಮ್ಮ ಸಮಾಜದ ಕಾಂಗ್ರೆಸ್ ಲೀಡರ್ ಅವ್ರ ಕಡೆಯಿಂದ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿಸ್ತಾರೆ ಅಂದ್ರೆ, ನೀನ್ ಮಾಡಬಾರದು, ನಿನ್ನೊಂದು ಸುಮ್ಮನೆ ಬಿಡಲ್ಲ, ಈ ಸರ್ಕಾರ ನಮ್ದೇ ಇದೆ, ಎಲ್ಲ ಚುನಾವಣೆ ಮುಗಿದ್ಮೇಲೆ ನಿನ್ನ ಬಿಡೋದಿಲ್ಲ, ನೀವ್ ಯಾರ್ಯಾರು ಮುಂದೆ ಬಂದು ಮಾಡ್ತೀರಿ ನಿಮ್ಗೆ ಬಿಡೋದಿಲ್ಲ ಅಂತ ಹೆದರಿಸಿ ಬೆದರಿಸಿ ಅವ್ರ ಮೇಲೆ ಹಲ್ಲೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಇದು ನನ್ನ ಸಮಾಜದವರಿಗೆ ಗೊತ್ತು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನನ್ನ ಮಾದಿಗ ಸಮಾಜ ಯಾವತ್ತೂ ಮಾರಾಟಕ್ಕಲ್ಲ, ಸ್ವಾಭಿಮಾನತನ ಇನ್ನತನ ಇದೆ. ಆದ್ರೆ ಅವರಿಗೆ ನಮಗೆ ಶಿಕ್ಷಣ ನಮ್ಮ ತಲೆಯಲ್ಲಿ ಅಷ್ಟು ಇಲ್ಲ. ನಮ್ಮ ಜನ ಮುಗ್ಧ ಜನ ಅಂದ್ಬಿಟ್ಟು ಅವ್ರನ್ನ ಯಾಮರಿಸ್ತಾ ಇದ್ದೀರಾ. ಕಾಂಗ್ರೆಸ್ಸಿನ ನಮ್ಮ ಅಣ್ಣತಮ್ರೆ ಅವರಾದ್ರೂ ಕೂಡ ನಮ್ಮ ಅಣ್ಣತಮ್ರೆ, ಆದ್ರೆ ಅವರ ಸ್ವಾರ್ಥತನ ಬಿಟ್ಟು ಮಂದಕೃಷ್ಣ ಮಾದಿಗಣ್ಣವ್ರು ಹೇಳಿದಾಗೆ ನೀವು ಯಾವುದೇ ಪಕ್ಷ ಇರ್ರಿ, ನೀವೇನಪ್ಪಾ ಅಂತಂದ್ರೆ ಬಿಜೆಪಿಗೆ ವೋಟ್ ಹಾಕೋ ಮುಖಾಂತರ, ಯಾಕಂದ್ರೆ ಜಾಧವ್ ಗೆದ್ರೆ ಅದು ಮೋದಿ ಕೌಂಟ್ ಆಗುತ್ತೆ. ಮೋದಿ ಗೆದ್ರೆ ಒಳ ಮೀಸಲಾತಿ ನಮಗೆ ನಾವು ಅವ್ರ ಜೊತೆ ನಾವಿದ್ವಿ, ನಮಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಇದನ್ನ ಮಾಡ್ಬೇಕು ಅಂತ ಅವ್ರು ಮಾಡ್ತಾರೆ. ನಾವು ಜಾಧವ್ಗೆ ಸೋಲಿಸಿದ್ರೆ ನಮಗೇನಾಗಲ್ಲ, ಆದ್ರೆ ಮೋದಿಗೆ ಅದು ಎಲ್ಲೋ ಒಂದು ಕಡೆ ಕಡಿಮೆ ಆಗುತ್ತೆ. ಅಲ್ಲಿ ಕಡಿಮೆ ಆದಾಗ ನಮಗೇನಪ್ಪಾ ಅಂತಂದ್ರೆ ಒಳ ಮೀಸಲಾತಿಯಲ್ಲಿ ನಮಗೆ ಸಿಗೋದ್ರಲ್ಲಿ ಅಡೆತಡೆ ಮಾಡುತ್ತೆ. ಹಾಗಾಗಿ ಬಂಧುಗಳೇ, ಈ ಸದಾಶಿವ ಆಯೋಗದ ವರದಿ ಒಳ ಮೀಸಲಾತಿ ವರ್ಗೀಕರಣ ನಮ್ಮ ಜನಕ್ಕೆ ಅತಿ ಅವಶ್ಯಕತೆವಾದಂತ ಟೂಲು. ಈ ಟೂಲ್ ಅನ್ನ ನಮಗೆ ಸಿಕ್ಕಿಬಿಟ್ರೆ, ಈ ಇಂಜೆಕ್ಷನ್, ಈ ಒಳ ಮೀಸಲಾತಿ ಅನ್ನೋ ಇಂಜೆಕ್ಷನ್ ನಮಗೆ ಸಿಕ್ಕಿಬಿಟ್ರೆ, ನಾವು ಸಮಾಜದಲ್ಲಿ ಎಲ್ಲರ ಹಾಗೇನೆ ಬೆಳವಣಿಗೆಯಲ್ಲಿ ಬೆಳಿಬಹುದು. ಪ್ರತಿಯೊಬ್ಬರು ನಮ್ಮ ಸಂಕಲ್ಪ ತೊಟ್ಕೊಂಡು ನಾವು ಹೇಳ್ತೀವಿ, ಬಾಳೋಣ, ಬೆಳೆಯೋಣ, ಬೆಳೆಸೋಣ. ಇದೆಲ್ಲದಕ್ಕೂ ಮೂಲ ಸೂತ್ರ ಬಿಜೆಪಿಗೆ ವೋಟ್ ಹಾಕೋ ಮುಖಾಂತರ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗ ಅವರ ಆದೇಶದಂತೆ ಎಲ್ಲಾ ಮಾದಿಗರು, ಯಾಕಂದ್ರೆ ನಮ್ಮ ಇಡೀ ಸಮಾಜಕ್ಕೆ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಬಿಎಸ್ಪಿ ಆಗಿರ್ಬೋದು, ಎಲ್ಲಾ ಸಮಾಜಕ್ಕೂ ಒಬ್ರು ಅಂತ ಇರ್ತಾರೆ. ನಮ್ಮ ಸಮಾಜಕ್ಕೆ ಮಂದಕೃಷ್ಣ ಮಾದಿಗಣ್ಣವರು ಪ್ರಥಮ ಸ್ಥಾನದಲ್ಲಿ, ಒಂದು ದೊಡ್ಡ ಸ್ಥಾನದಲ್ಲಿ ಬೆಳೀತಾ ಇದ್ದಾರೆ. ಅವರು ಮಾರ್ಗದರ್ಶನದಲ್ಲಿ ನಡೆದು ನಾವೆಲ್ಲರನ್ನು ಕೂಡ ಸಮಾಜ ಒಗ್ಗಟ್ಟಿನಿಂದ ಕಟ್ಟೋಣ ಅಂತ ನಾನು ಮನಸ್ಸಿನಿಂದ ತಮ್ಮೆಲ್ಲರಿಗೂ ಅಪೀಲ್ ಮಾಡುತ್ತಾ, ಈ ಒಂದು ಜಿಲ್ಲೆಯಿಂದ, ಕಲಬುರಗಿ ಜಿಲ್ಲೆಯಿಂದ ಮಾದಿಗ ವಿರೋಧಿ ಕಲಬುರಗಿ ಜಿಲ್ಲೆಯ ಕುಟುಂಬ ರಾಜಕಾರಣ ಮಾಡುತ್ತಿರುವ ಖರ್ಗೆ ಅವರು ಅಳಿಯನ್ಗೆ ನಿಂದ್ರಿಸಿದರೆ, ಲಾಸ್ಟ್ ಹೋದ ಚುನಾವಣೆ ನಾವು ಏನನ್ನು ಮಾಡಿದೀವಿ, ಈ ಚುನಾವಣೆಯನ್ನು 100ಕ್ಕೆ 100ರಷ್ಟು ಅವ್ರನ್ನ ಸೋಲಿಸ್ತೀವಿ, ಮತ್ತೆ ಬಿಜೆಪಿ ಪಕ್ಷವನ್ನು ಗೆಲ್ಲಿಸ್ತೀವಿ ಅನ್ನೋ ಮುಖಾಂತರ ಈ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಬಂಧುಗಳೇ, ತಿಳ್ಕೊಳ್ಳಿ, ಇಲ್ಲಿ ನಾವು ಯಾವುದಕ್ಕೂ ನಮ್ಮ ರಾಜಕೀಯ ಬೆಳವಣಿಗೆಗೋಸ್ಕರ ಆಗಲಿ, ನಮ್ಮ ಯಾವುದೋ ಒಂದು ಸ್ವಾರ್ಥತನಕ್ಕಾಗಲಿ ಇಲ್ಲಿ ನಾವು ಬಂದಿಲ್ಲ. ನನ್ನ ಇಡೀ ಸಮಾಜ ಆತಂಕದಲ್ಲಿದೆ. ಈ ಆತಂಕದಲ್ಲಿರ್ತಕ್ಕಂಥ ಸಮಾಜವನ್ನು ಕರೆಕ್ಟ್ ಹಾದಿಗೆ ಯಾವ ತರ ನಾವು ಗೈಡ್ ಮಾಡಬಹುದು ಅನ್ನೋ ಒಂದು ವಿಚಾರದಲ್ಲಿ ನಾವೊಂದು ತಿಳಿದಷ್ಟನ್ನ ನಾವು ಮಾತಾಡಿದೀವಿ. ಇದರಿಂದ ಯಾರಿಗಾದ್ರೂ ತಪ್ಪನಿಸಿದ್ರೆ, ಯಾರಿಗಾದ್ರೂ ಹರ್ಟ್ ಆಗಿದ್ರೆ ನಮ್ಮನ್ನ ಕ್ಷಮಿಸಿ. ಆದ್ರೆ ಸತ್ಯತೆ ಆಗೇ ಇರುತ್ತದೆ. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಭರವಸೆ ಮುಂದೆ ಸತ್ಯತೆ ಆಗಬೇಕು. ನಾವೆಲ್ಲರೂ ಒಳ ಮೀಸಲಾತಿಯಿಂದ ಪ್ರತಿಯೊಂದು ಮನೆಯಲ್ಲೂ ನೌಕರಿ ಬೇಕು, ಪ್ರತಿಯೊಂದು ಮನೆಯಲ್ಲೂ ಅಭಿವೃದ್ಧಿ ಬೇಕು ಅಂತಂದ್ರೆ ಒಳ ಮೀಸಲಾತಿ ಬೇಕು. ಹಾಗಾಗಿ ನನ್ನ ಮಾದಿಗ ಸಮಾಜದ ಸ್ವಾಭಿಮಾನದ ಬಂಧುಗಳಲ್ಲಿ ನಾನು ಕೈ ಮುಗಿದು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಈ ಸರ್ತಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸುವ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡುವಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಮಾದಿಗ, ಜೈ ಭೀಮ್. ಕಾಂಗ್ರೆಸ್ ಎಷ್ಟು ನಮ್ಮ ಮಾದಿಗ ಸಮಾಜಕ್ಕೆ ಸ್ಥಾನ ಕೊಟ್ಟು ಬಿಜೆಪಿ ಕೊಟ್ಟಿಲ್ಲ. ಈಗೇನೋ ಸಂಸದರಿದ್ದಾರೆ, ಇವರು ನಮ್ಮ ಜಾತಿ ಮತ್ತೆ ಜಗಳ ಹಚ್ಚುವಂತ ಕೆಲಸ ಮಾಡ್ತಾರೆ. 5 ವರ್ಷದಲ್ಲಿ ಅವರು ಕೆಲಸ ಏನಿದೆ, ನಮ್ಮ ಮತ್ತೆ ಜಗಳ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ. ಅವರು ನಾಲ್ಕಿದ್ದಾರೆ. ಈ ರೀತಿ ಇದ್ರ ಬಗ್ಗೆ ನಾನು ಈ ಎಲ್ಲಾ ಪ್ರಶ್ನೆಗೂ ನನ್ನ ಈ ಒಂದು ಹೇಳಿಕೆಯಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸರ್. ಯಾಕಂತಂದ್ರೆ ನನ್ನ ಇಡೀ ಸಮಾಜ ಒಳ ಮೀಸಲಾತಿ ವರ್ಗೀಕರಣಗೋಸ್ಕರ ನಿಂತಿದ್ವಿ. ಉಮೇಶ್ ಯಾದವ್ ಅವರು ಯಾರು ಅಂತನೂ ನಮಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲಿ ಯಾವುದೇ ಪಕ್ಷದಿಂದ ನಾವು ಬಂದಿಲ್ಲ. ನನ್ನ ಸಮಾಜದ ವತಿಯಿಂದ
ಇದೇ ಬಿಜೆಪಿಯವರು ನಮಗೆ ಮಾಡಿರ್ಲಿಲ್ಲ ಒಳ ಮೀಸಲಾತಿ, ಅವಾಗ ವಿಧಾನಸೌಧ ಮುತ್ತಿಗೆ ಮಾಡಿ ನನ್ನ ಮೇಲೆ ಕೇಸನ್ನು ನಾನು ಹಾಕ್ಸ್ಕೊಂಡಿದ್ದೀನಿ. ನಮಗೆ ಜಾಧವ್ ಅವರು ಮೇನಲ್ಲ, ನಮಗೆ ಒಳ ಮೀಸಲಾತಿ ಕೊಡ್ತಿರ್ತಕ್ಕಂಥ ಮೋದಿಜಿ ಅವರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ನಮಗ್ ಮೇನಿದೆ. ಇಡೀ ಸಮಾಜ ಒಗ್ಗಟ್ಟಾಗಿದೆ. ಹಾ, ನಮ್ಮ ಸಂವಿಧಾನ ಉಳಿಯೋದಕ್ಕೋಸ್ಕರ ಮತ್ತೆ ನೀವು ಒಬ್ಬರೇ ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಅದರಲ್ಲಿ 4 ಹೆಸರಿದೆ, ಅದರಲ್ಲಿ ಒಬ್ಬರೇ ಬಂದು ಖುಷಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ನಮ್ಮ ಸಮಾಜ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಇದೆ, ಅವ್ರು ಒಬ್ಬರೇ ಬಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಏನೋ ಒಂದು ಬಿಡಿಗಾಸಿಗಾಗಿ ಅವರು ಆಸೆ ಬಿಟ್ಟು ಈ ರೀತಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಹೇಳಿ ಯಾರು? ಇಲ್ಲಿ 2-3 ಜನ ಕಾಣಿಸ್ತಾ ಇರೋರು ನಾವ ಅವರ? ನೋಡಿ, ನೀವೇ ನೋಡಿ, ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 90% ನಮ್ಮ ಎಲ್ಲಾ ನಾಯಕರುಗಳು ಭಾರತೀಯ ಜನತಾ ಪಕ್ಷದ ಒಲವಿದ್ದಾರೆ. ಅವರು 3-4 ಜನ ಬಿಟ್ರೆ ಯಾರನ್ನೂ ನಮ್ಮ ಬಿಜೆಪಿ ಪಕ್ಷಕ್ಕೆ ಇಲ್ಲ. ನೀವು ತಾಲೂಕು ಮಟ್ಟದಿಂದ ನೋಡ್ಕೊಂಡ್ ಬನ್ನಿ, ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕಡೆಯಿಂದ ಒಲವಿಲ್ಲ. ಯಾಕಂದ್ರೆ ಮುಂಚೆ ಇತ್ತು, ಆದ್ರೆ ಮಂದಕೃಷ್ಣ ಮಾದಿಗಣ್ಣವ್ರು ಬಂದ ಮೇಲೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ಗೊತ್ತಾಯ್ತು. ಇಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ ಇವು ಕಾಂಗ್ರೆಸ್ಗೆ ಒಲವು. ಯಾಕಂದ್ರೆ ಮುಂಚೆಯಿಂದ ನಮ್ಗೆ ಇಂದಿರಾ ಗಾಂಧಿ ರೊಕ್ಕ ಬರ್ತದಂತ ನಮ್ಮ ಆಯಿ ಹೇಳ್ತಾಳ, ಅದು ಹೇಳ್ತಾರ ಅಂತ ನಮ್ಗಿತ್ತು. ಆದ್ರೆ ಮಂದಕೃಷ್ಣ ಮಾದಿಗಣ್ಣವರು ನಮಗೆ ಇದು ಗೊತ್ತು ಮಾಡಿದಾಗ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಹೆಂಗೆ ತುಳಿತಕ್ಕೆ ಒಳಗೆ ಮಾಡಿದ್ದಾರೆ ಅಂತ ಸಂಪೂರ್ಣ ಪಿಕ್ಚರ್ ನಮಗೆ ಗೊತ್ತಾದ ಮೇಲೆ ನಾವು ಮತ್ತೆ ಇವರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ನಮ್ಮ ಸಮಯ ಮತ್ತು ನಮ್ಮ ಎಲ್ಲ ಅಭಿವೃದ್ಧಿನ ನಾವೇ ಕುಂಠಿತ ಮಾಡ್ಕೊಂತ ಇದೀವಿ ಅಂತ ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸುತ್ತೆ. ಹೌದು, ಬಿಜೆಪಿ ಪಕ್ಷ ಸಪೋರ್ಟ್ ಆಗಿ ಮಾತಾಡ್ತಾರೆ, ಅವ್ರಿಗೆ ಯಾವ ಒಂದು ಸ್ಥಾನ ಕೊಟ್ಟಿದ್ದೀವಿ? ಬಿಜೆಪಿ ಇದ್ರ ಹಿಂದೆ ಮಂದಕೃಷ್ಣ ಮಾದಿಗಣ್ಣವರು ಮಾತಾಡ್ಬೇಕಾದ್ರೆ ಒಂದು ಪುಸ್ತಕನೇ ರೆಡಿ ಮಾಡ್ಕೊಂಡ್ ಬಂದಿದ್ರು. ಅದರಲ್ಲಿ ಸೋನಿಯಾ ಗಾಂಧಿ ಅವ್ರ ಹತ್ರನೂ ಹಲವಾರು ಬಾರಿ ಹೋಗಿದ್ದಾರೆ. ಭಾರತ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಭೇಟಿಯಾಗಿ ಇದನ್ನ ನಾನು ಸ್ವಲ್ಪ ಕಣ್ಣು ಹಾಯಿಸ್ರಿ, ಇದು ನೋಡ್ರಿ, ಈ ಸಮಾಜದ ಬಗ್ಗೆ ನೋಡ್ರಿ ಅಂತ ಹೇಳಿದ್ರು. ಮನಮೋಹನ್ ಸಿಂಗ್ ಇರ್ಬೇಕಾದ್ರೂ ಅವ್ರ ಹತ್ರ ಹಲವಾರು ಬಾರಿ ಭೇಟಿ ಕೊಟ್ಟು ವಿಚಾರ ಮಾಡಿದ್ದಾರೆ. ಆದ್ರೆ ಅವರು ಯಾವ ವಿಚಾರಕ್ಕೂ ಕಿವಿಗೊಡದೆ ಇದನ್ನ ವಿರೋಧ ಮಾಡುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಏನಪ್ಪಾ ಅಂತಂದ್ರೆ ಬಿಜೆಪಿ ಪಕ್ಷವನ್ನು ಬೆಂಬಲಿಸ್ತಿದ್ದಾರೆ. ಯಾಕಂದ್ರೆ ನರೇಂದ್ರ ಮೋದಿಜಿ ಪ್ರಧಾನಿ ಇದ್ರೂ ಕೂಡ ಖುದ್ದಾಗಿ ಬಂದು ಭರವಸೆ ಕೊಟ್ಟಿದ್ದಾನೆ, ನಾನು ಮಾಡ್ತೀನಿ ಅಂತ ಹೇಳಿದಾಗ ನಾವೇ ಆಗ್ಲಿ ನೀವೇ ಆಗ್ಲಿ ಯಾರಾದ್ರೂ ಆಲೋಚನೆ ಮಾಡುವಂತ ವಿಷಯ ಇದೆಯಾ ಇಲ್ಲ ಅಂತ ನೀವೇ ತಿಳ್ಕೊಳ್ಬೇಕು ಸರ್. ಕೊನೆಯದಾಗಿ ಮಂದಕೃಷ್ಣ ಮಾದಿಗಣ್ಣನವರು ಎಲ್ಲಾ ಪಕ್ಷದಲ್ಲಿನೂ ಈ 30 ವರ್ಷಗಳ ಕಾಲ ಪ್ರತಿಯೊಂದು ಪಕ್ಷದ ಜೊತೆ ಸಪೋರ್ಟಿವ್ ರೋಲ್ ಆಗಿ ನಾವು ಮಾಡ್ತಾರೆ ಅಂತ ಹೇಳಿದಕ್ಕೆ ನಾವು ಅವ್ರಿಗೆ ಇದು ಮಾಡಿದೀವಿ. ಆದ್ರೆ ನಾಲಿಗೆಗೆ ತುಪ್ಪ ಹಚ್ಚಿ ಮತ್ತೆ ಮಸಿ ಬಡಿಯೋ ಲೆಕ್ಕ ಮಾಡಿದ್ರು. ಆದ್ರೆ ಈ ಸರ್ತಿ ಇವರು ಬಿಜೆಪಿ ಪಕ್ಷ ಏನಪ್ಪಾ ಅಂತಂದ್ರೆ ರಾಜ್ಯದಿಂದ ಕೇಂದ್ರಕ್ಕೂ ಶಿಫಾರಸು ಮಾಡಾಗಿದೆ. ಮತ್ತೆ ಕೇಂದ್ರದಲ್ಲಿ ಒಂದು ಸಮಿತಿನೂ ರಚನೆ ಮಾಡಿ ಈಗ 5 ತಾಸಿನ ಒಂದು ಆರ್ಗ್ಯುಮೆಂಟ್ ಅನ್ನು ಕೂಡ ನಾವು ಕಣ್ಣಾರೆ ವೀಕ್ಷಣೆ ಮಾಡಿ ಬಂದಿದೀವಿ. ಮತ್ತೆ ಕಾರ್ಯ ಕೆಲಸ ಎಲ್ಲ ಸಂಪೂರ್ಣವಾಗಿ ನಡೀತಾ ಇರೋದನ್ನ ಅವ್ರು ನಮಗೆ ತೋರಿಸಿದ್ದಾರೆ. ಇದು ಸಂಪೂರ್ಣ ಬೆಂಬಲ ಅವ್ರದ್ದು ನಮಗಿದೆ ಅಂತ ಅನಿಸಿಕೆಯಿಂದ ಇವರಿಗೆ ನಾವು ಸಂಪೂರ್ಣ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಬೇಕು ನಮ್ಮ ಸಮಾಜ ಅಂತ ಅಪೀಲ್ ಮಾಡ್ಲಿಕ್ಕೆ ನಾನು ಬಯಸಿ ನನ್ನ ಮಾತುಗಳಿಗೆ ಮುಗಿಸ್ತೇನೆ. ಗುರುರಾಜ್ ಭಂಡಾರಿ, ದತ್ತು ಪೂಜಾರಿ, ಸಂದೇಶ್ ಕೋಬಾಳ್ಕರ್ ಮತ್ತು ಲಕ್ಷ್ಮೀಕಾಂತ್.